ಸರಿ ಅಣ್ಣಾರ ಇದು ಮಹೇಂದ್ರ ವೀರೋ ಇದೆ ನಾನು ಮಾಡಿ ಕಟ್ಟಿರೋದು ಸೆಂಟ್ರಿಗೆ ಅಪೋಲೋ ಪೈಪ್ ಹಾಕಿ ಬ್ಯಾಕ್ ಸೈಡ್ ಅಪೋಲೋ ಪೈಪ್ ಹಾಕಿವಿ ಸೆಂಟ್ರಿಗೆ 1.5 ಇಂಚಿಂದ 6 mm ಹಾಕಿವಿ ಇದು GSW ಸೀಟ್ ಹಾಕಿರೋದು ನಾನು ಎಂಥ ಕೆಲಸ ಮಾಡೀವಿ ಕಸ್ಟಮರ್ಗೆ ಕರಿತೀವಿ ಕಸ್ಟಮರ್ ಇದೆಲ್ಲ ನಿಮಗೆ ತಿಳಿಸಿ ಕರೆಕ್ಟ್ ಹಿಡ್ದಾನೆ ಯಾವ ಥರ ಯಾವ ವರ್ಕ್ ಯಾವ ಥರ ಮಾಡೀವಿ ಬರ್ರಿ ಸರ್ ಸರ್ ಯಾವ ಊರಿಂದ ಬಂದಿರಿ ಸರ್ ನಾವು ರಿಪ್ಪನ್ಪೇಟೆ ಅಂತಂದರೆ ಶಿವಮೊಗ್ಗ ಜಿಲ್ಲೆ. ಹಾಂ ಸರ್. ಹೊಸನಗರ ತಾಲೂಕು. ಹಾಂ ಸರ್. ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 146 ಕಿಲೋಮೀಟರ್ 150 ಕಿಲೋಮೀಟರ್ ಆಗುತ್ತೆ. ಹೌದು. ಯಾಕೆಂತೇಳಿ ನಿಮ್ಮನ್ನು ಕಾಯ್ತಿದ್ವಿ. ಯಾಕೆಂತೇಳಿ ಯೂಟ್ಯೂಬಲ್ಲಿ ನಿಮ್ಮನ್ನು ಒಂದು ಪ್ರೋಗ್ರಾಮ್ ನೋಡಿದ್ವಿ ನಾವು. ಯಾಕೆಂತೇಳಿ ಈ ಸೇಮ್ ಗಾಡಿನೇ ನೀವು ರೆಡಿ ಮಾಡಿದ್ದು ನೋಡಿದ್ವಿ. ಹಾಗಾಗಿ 1 ತಿಂಗಳು ಕಾದಿದ್ವಿ. 1 ತಿಂಗಳು ನಿಮಗೋಸ್ಕರ ಕಾದು ನಾವು ಬಂದಿದ್ವಿ. ನಮಗೆ ತೃಪ್ತಿ ಆಗಂಗೆ ಮಾಡಿಕೊಡ್ತಿದ್ದಾರೆ. ಆ ಥರ ಈ ಡಿಸೈನ್ ಎಲ್ಲ ಬೇಡ ಸಿಂಪಲಾಗಿ ಇರಲಿ ಅಂತ ಹೇಳಿದ್ವಿ. ಆದರೆ ಇವರು ಒತ್ತಾಯ ಮಾಡಿ ಹಾಕಿದ್ರೆ ನಮಗೂ ಭಾರಿ ಖುಷಿ ಆಯಿತು ನೋಡಿ, ತುಂಬ ಸಂತೋಷ. ಸರ್ ಸ್ಕ್ವೇರ್ ಪೈಪ್ ಹಾಕಿರೋದು ಅಪೋಲೋ ಸರ್ ಹೆಸರು ಇದೆ ಗೊತ್ತಿದೆ ಹಾಕಿದ್ರೆ ನಾನು ಕೇಳಿಲ್ಲ. ಮಾತಾಡಿ ಪ್ರಕಾರ ಹಾಕಿವಿ ಸಿಂಬಲ್ ಐತೆ ನಮ್ಮದು ಅಪೋಲೋ ಅಂತ ಅಪೋಲೋ ಪೈಪ್ ಹಾಕಿವಿ ಹೆವಿ 2 mm ಇಂದ ಹಾಕಿವಿ. ಅದ್ರಾಗ 2.5 mm ಸಿಕ್ತಿತ್ತು ಅಂತ ಸುಳ್ಳು ಹೇಳ್ತಾನೆ, ಅದು ಏನಿಲ್ಲ 2 mm ಬಿಟ್ಟಿತ್ತಂದ್ರೆ 6 mm ಸಿಗುತ್ತೆ. ಅದ್ರಾಗ ಸೆಂಟ್ರಿಗೆ ಐತೆ ನೋಡ್ರಿ 1.5 ಇಂಚಿಂದ ಪ್ಯೂರ್ 6 mm ಮಟಲ್ ಹಾಕಿರೋದು ನಾನು ಇದು. ಮತ್ತು ಸೈಡ್ಗೆ ಐತಿಲ್ಲ ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋಕೆ C ಚಾನಲ್ ಕೊಡ್ತೀವಿ. ನಾನು ಪೈಪ್ ಕೊಡಲ್ಲ. ಪೈಪ್ ಕೊಟ್ಟಿದ್ದಂದ್ರೆ ತುಕ್ಕು ಹಿಡ್ದು ಬೆಂಡ್ ಆಗೋ ಚಾನ್ಸ್ ಇರುತ್ತೆ. ಇದು ನಾನು ಚಾನಲ್ ಕೊಟ್ಟಿದ್ದಂದ್ರೆ ಬೆಂಡ್ ಆಗಂಗಿಲ್ಲ ಏನಾಗಂಗಿಲ್ಲ ಅಗ್ಲಾನು ಆಗಂಗಿಲ್ಲ ಆ ಥರ ಮಾಡೀವಿ. ಇದು ಡೀಸೆಲ್ ಟ್ಯಾಂಕ್ ಐತಲ್ಲ ಇದಕ್ಕೆ ಫ್ರೇಮ್ ಮಾಡೀವಿ ಲೇಟೆಸ್ಟ್. ಯಾಕಂದರೆ ಇವ್ರು ಕಸ್ಟಮರ್ ಏನು ಹೇಳ್ಯಾರ ನಮಗೆ ಓಲ್ಡ್ ಡಿಸೈನ್ ಬೇಡ ಸಿಂಪಲ್ ಇರ್ಬೇಕಂತ ಹೇಳಿದ, ಅದಕ್ಕೆ ಸಿಂಪಲ್ ಮಾಡಿದ್ದೀವಿ. ಈ ಕಡೆ ಬರ್ರಿ ಇದನ್ನು ಮುಂದ್ಗಡೆ ಹೆಂಗೆ ಕೊಟ್ಟಿವಿ ಹಿಂದ್ಗಡೆ ಅದೇ ಥರ ಕೊಟ್ಟಿವಿ ಸೇಮ್ ಪ್ಯಾಟರ್ನ್. ಮುಂದ್ಗಡೆ ಡಬಲ್ ಯಾಕೆ ಕೊಟ್ಟಿವಿ ಅಂತ ಅಂದರೆ ಮುಂದೆ ಲೋಡ್ ಹಾಕ್ತಾರ ಅವ್ರು, ಅದಕ್ಕೆ ಬ್ಯಾಂಡ್ ಆಗಬೇಡ್ದಂತ ಕೊಟ್ಟಿವಿ. ಇದು ನೋಡ್ರಿ ಕಿವಿ GSW ಸೀಟ್ನಲ್ಲೇ ಮಾಡಿರೋದು. ಇದನ್ನು GSW ಪ್ಯೂರ್ 20 kg ಮಾಡಿರೋದು. ಮತ್ತು ಪೇಂಟ್ ಇದೆಲ್ಲ ಒರಿಜಿನಲ್ ಕ್ವಾಲಿಟಿದ ಕೊಟ್ಟಿವಿ. ಇದು ನೋಡ್ರಿ ಬ್ಯಾಕ್ ಸೈಡ್ ಇದೆಲ್ಲ ಡೋರ್ ಮಾಡಿವಿ. ಇದೆಲ್ಲ ಪೈಪ್ನಲ್ಲೇ ಮಾಡಿ ಸ್ಕ್ವೇರ್ ಪಟ್ಟಿ 1 ಇಂಚಿಂದ 6 mm ಪಟ್ಟಿನಲ್ಲೇ ಮಾಡಿವಿ. ಇದು ಓಪನ್ ಮಾಡಿ ತೋರಿಸ್ತೀವಿ ಯಾವ ಥರ ಡೋರ್ ಓಪನ್ ಹೆಂಗೆ ಆಗುತ್ತೆ ನೋಡಿರಿ. ಡೋರ್ ಹಿಂಗೈತಲ್ಲ ಈ ಥರ ಓಪನ್ ಆಗುತ್ತೆ ನಮ್ದು. ಮತ್ತು ಓಪನ್ ಮಾಡಿದ್ಮ್ಯಾಗ ಹಿಂಗೆ ಹಾಕಾಗ ಲಾಕ್ ಸಿಸ್ಟಮ್ ಮಾಡೀವಿ, ಏನು ತೊಂದರೆ ಆಗಂಗಿಲ್ಲ ಆ ಥರ ಮಾಡಿ. ಆ ಕಡೆ ಹೆಂಗೆ ಪೊಸಿಷನ್ ಐತೆ ಅದೇ ಥರ ಸೇಮ್ ಪೊಸಿಷನ್ ಕೊಟ್ಟಿವಿ. ಇದು ಡೋರ್ ಐತಲ್ಲ ಡೋರ್ಗೆ ಎಲ್ಲ ಇಂಚಸ್ ಹಚ್ಚಿ ಕೆಳಗಡೆ ಮ್ಯಾಗೆ ಹ್ಯಾಂಗರ್ ಹಚ್ಚಿ ಎಲ್ಲ ಹೆವಿ ಕೊಟ್ಟಿವಿ. ಇದು ಹಿಂದ್ಗಡೆ ಐತಲ್ಲ ಇಂಡಿಕೇಟರ್ ಶೋ ಮಾಡೀವಿ. ಇನ್ನು ಬ್ಯಾಕ್ ಸೈಡ್ ಇದೆಲ್ಲ ಎಲ್ಲರೂ ರಿವರ್ಸ್ ಹೋಗಿದ್ರೆ ಬೆಂಡ್ ಆಗಬಾರ್ದು ಅಂದ್ರೆ C ಚಾನಲನ್ನು ಮಾಡೀವಿ. ಈ ಕಡೆ ಇಲ್ಲೇ ಬರ್ರಿ ಇದು ವ್ಯವಸ್ಥೆ ಕೊಟ್ಟಿವಿ ಒಳಗಡೆ ಮಾಡಿ ನೋಡ್ರಿ. ಇದು ಒಳಗಡೆ ಐತಲ್ಲ GSW ಸೀಟ್ ಚಕ್ಕರ್ ಸೀಟ್ ಹಾಕಿವಿ. ಇದು 14 ಪ್ಯೂರ್ mm ಹಾಕಿರೋದು ನಾನು. ಇದು ನೋಡ್ರಿ ಇದೆಲ್ಲ ಪ್ಲೇನ್ ಸೀಟ್ ಹಾಕ್ತೀವಿ. ಮೊದಲೇ ಹಾಕ್ತೀವಿ ನಾನು. ಇದು ಎಲ್ಲ ತೆಗ್ದು ಬಟನ್ ಶೀಟ್ ಹಾಕಿವಿ. ಯಾಕಂದ್ರೆ ಬ್ಯಾಂಡ್ ಆಗಬಾರ್ದು ತುಕ್ಕು ಹಿಡಬಾರ್ದು ಅದಕ್ಕೆ ಇದು ಟಿವಿನ ಕೊಟ್ಟಿವಿ. ನೋಡ್ರಿ ನಮ್ಮ ಕೆಲಸ ಹೆಂಗೈತಿ ಕಸ್ಟಮರ್ಗೆ ಕೇಳಿದ್ರೆ ಕೆಲಸ ಎಲ್ಲ ಕ್ಲೀನ್ ಹೇಳ್ತಾರೆ. ಒಳ್ಳೆ ಮಾಡಿದಾರೆ ಕೆಲಸ, ಸೂಪರಾಗಿ ಮಾಡಿದ್ದಾರೆ. ನನಗೆ ಮನಸ್ಸಿಗೆ ತೃಪ್ತಿ ಆಗೋ ಕೆಲಸ ಮಾಡಿದ್ದಾರೆ. ಯಾವುದು ಪೇಂಟ್ ಆಗಲಿ ಬೇರೆ ಏನೇ ಕೆಲಸ ಆಗಲಿ ನಾವು ಇವ್ರಿಗೆ 1 ತಿಂಗಳು ಕಾದಿದ್ದೀವಿ. 1 ತಿಂಗಳು ಇವರಿಗೋಸ್ಕರ ಇವ್ರ ಹತ್ರನೇ ಮಾಡಿಸ್ಬೇಕಂತಾರೆ. ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಯೂಟ್ಯೂಬಲ್ಲಿ ನೋಡಿದ್ನ ಹಾಗೆ ಇವ್ರ ಹತ್ರನೇ ಮಾಡಿಸ್ಬೇಕಂತ ಮಾಡಿದ್ವಿ. ಎಲ್ಲ ಕೆಲಸನೂ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ಖುಷಿ ಆಗ್ತದೆ. ನೋಡ್ರಿ ನಮ್ಮ ನಂಬರ್ ಇನ್ಸ್ಟಾಗ್ರಾಮ್ನಲ್ಲಿ ಇರುತ್ತೆ. ಇದ್ರಾಗ ಟೂಲ್ ಬಾಕ್ಸ್ನಲ್ಲಿ ನಂಬರ್ ಹಾಕಿದ್ದೀವಿ. ಇದ್ರಾಗ ಸಿಗಲಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಬೇಕಾದ್ರೆ ಕಾಲ್ ಮಾಡಿ ಬರ್ರಿ, ಒಂದೇ ದಿನದಲ್ಲೇ ವರ್ಕ್ ಮಾಡಿಕೊಡ್ತೀವಿ. ಈಗ ಹತ್ತಾಗಿ ಎಣ್ಣೆ ಮಾಡಿ ಮುಂದ್ಗಡೆ ನೋಡ್ರಿ ಅದು ಟೆಂಪರ್ ಇದೆಲ್ಲ ಸಿಂಪಲ್ ಪೇಂಟ್ ಬ್ಲ್ಯಾಕ್ ಕೊಡ್ತೀವಿ. ಒರಿಜಿನಲ್ ಸಾದಾ ಪೇಂಟ್ ಏನಿಲ್ಲ. ಕಸ್ಟಮರ್ ಭಾಳ ಖುಷಿಯಿಂದ ಹೋಗಾಕತ್ತಿದೆ. ಅವ್ರು ಹೇಳಾರ ನಮಗೆ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಾರ. ಈಗ ನೀವು ಬರ್ರಿ ನಿಮ್ಗಿಂದ ಗಾಡಿ ಬರಬೇಕು ಆ ಥರ ವರ್ಕ್ ಮಾಡಿ ಕಳಿಸ್ತೀವಿ. ನಮ್ಮ ಗ್ಯಾರೇಜ್ ಹೆಸರು ನ್ಯೂ ಭಾರತ್ ವೆಲ್ಡಿಂಗ್ ವರ್ಕ್.